ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬರ್ತಾ ಇದೆ. ದರೋಡೆ ಕೇಸ್ನಲ್ಲಿ ಹಲವರ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರೋಡೆಕೋರರ ಜೊತೆ ಕೈ ಜೋಡಿಸಿದ್ದಾರ ಸ್ವತಃ ಸಿಎಂಎಸ್ ಸಿಬ್ಬಂದಿಗಳು ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಅನುಮಾನ. ಯಾವ ಕಂಪನಿ ಹಣವನ್ನ ಸಾಗಿಸ್ತಾ ಇತ್ತೋ ಅದೇ ಕಂಪನಿಯ ಸಿಬ್ಬಂದಿಗಳು ಈ ದರೋಡೆಯನ್ನ ಮಾಡಿದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗಿದೆ. ಸಿಎಂಎಸ್ ಸಿಬ್ಬಂದಿ ನಡೆ ಮೇಲೆ ಈಗ ಪೊಲೀಸರು ಅನುಮಾನಗೊಂಡಿದ್ದು, ಯಾರೋ ಬಂದು ಅಡ್ಡಗಟ್ಟಿ ಆಫೀಸರ್ಸ್ ಅಂದ್ರೆ ನಂಬಿದ್ದೇಗೆ, ಬಂದವರ ಮೇಲೆ ಸಿಎಂಎಸ್ ಸಿಬ್ಬಂದಿಗಳಿಗೆ ಏಕೆ ಅನುಮಾನ ಬರಲಿಲ್ಲ, ತಕ್ಷಣ ಮೇಲಧಿಕಾರಿಗಳಿಗೆ ಯಾಕೆ ಮಾಹಿತಿ ಕೊಡಲಿಲ್ಲ ಅನ್ನುವಂಥ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬಹಳಷ್ಟು ಅನುಮಾನಗಳು ಸಿಎಂಎಸ್ ವಾಹನದ ಸಿಬ್ಬಂದಿಗಳ ಮೇಲೆ ಅಥವಾ ಸಿಎಂಎಸ್ ಏಜೆನ್ಸಿ ಏನಿದೆ ಹಣವನ್ನು ಸಾಗಾಟ ಮಾಡುವಂತಹ ಕಂಪನಿ, ಆ ಕಂಪನಿಯ ಸಿಬ್ಬಂದಿಗಳ ಮೇಲೆಯೇ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತಂದ್ರೆ ಶಸ್ತ್ರಸಜ್ಜಿತ ಇಬ್ಬರು ಗನ್ಮೆನ್ಗಳಿದ್ರು ಕೂಡ ಶಸ್ತ್ರಗಳನ್ನು ಇಟ್ಕೊಂಡು ಯಾವುದೇ ರೀತಿ ಅವುಗಳನ್ನು ಬಳಸದೆ ಶರಣಾಗಿದ್ದು ಯಾಕೆ, ಮತ್ತು ಈ ವಿಚಾರದಲ್ಲಿ ತಡಬಾಡಿಸಿದ್ದು ಯಾಕೆ, RBI ಅಧಿಕಾರಿಗಳು ಅಂತ ಹೇಳಿದ ತಕ್ಷಣ ವಾಹನವನ್ನು ನಿಲ್ಲಿಸಿ ಅವ್ರು ಹೇಳಿದ ಹಾಗೆ ಕೇಳಿದ್ದೇಕೆ, ಮತ್ತು ಇನ್ಫಾರ್ಮೇಷನ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ಯಾಕೆ, ಮತ್ತು ನೀವು ಯಾವ ಸ್ಥಳದಲ್ಲಿ ಇದ್ದೀರಾ ಅನ್ನೋದರ ಬಗ್ಗೆ ಸ್ಥಳದ ನಿಖರವಾದಂಥ ಮಾಹಿತಿಯನ್ನು ಆ ಕ್ಷಣಕ್ಕೆ ಕೊಡೋದಕ್ಕೆ ತಡಬಾಡಿಸಿದ್ದರಿಂದ ಈಗ ಒಟ್ಟಾರೆ ಸಿಎಂಎಸ್ ಕಂಪನಿಯ ಏಜೆನ್ಸಿಯ ಸಿಬ್ಬಂದಿಗಳ ಮೇಲೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದು, ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ಕೇಸನ್ನು ಸ್ವತಃ ಕಮಿಷನರ್ ಅವರೇ ಮಾನಿಟರ್ ಮಾಡ್ತಾ ಇದ್ದಾರೆ. ಲೇಟ್ ನೈಟ್ ವರೆಗೂ ಕೂಡ ತಡರಾತ್ರಿ ಠಾಣೆಯಲ್ಲಿ ಇದ್ದುಕೊಂಡು ಕೇಸನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಕಮಿಷನರ್.